ಹಲೋ, ಎಲ್ಲರಿಗೂ ನಮಸ್ಕಾರಗಳು. ನಾನು ಸ್ವಪ್ನ ಕುಲಕರ್ಣಿ. ಇವತ್ತು ನಿಮಗೆ ಕ್ಯಾಬೇಜ್ ಬಜ್ಜಿ ಹೇಗೆ ಮಾಡಿಕೊಡೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀವು ಕಡಲೆ ಹಿಟ್ಟನ್ನು ತಗೊಳ್ಳಿ. ಅದು ಸ್ವಲ್ಪ ಸಾಫ್ಟಾಗಿರೋ ಕಡಲೆ ಹಿಟ್ಟ ತೊಗೋಬೇಕು. ಅದಕ್ಕೆ ತುಂಬ ಚೆನ್ನಾಗಿ ಸಾಫ್ಟಾಗಿದ್ದರೆ ಬಜ್ಜಿ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಅದರಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಆಮೇಲೆ ಸ್ವಲ್ಪ ನೀವು ಬೇಕಾಗಿರೋದನ್ನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ, ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಜೀರಿಗೆ ಅಜ್ವೈನ್ ಪೌಡರ್ ಎರಡು ಮಿಕ್ಸ್ ಮಾಡಿರೋ ಜೀರಿಗೆ ಅಜ್ವೈನ್ ಪೌಡರ್ ಎರಡು ಮಿಕ್ಸ್ ಮಾಡಿರೋ ಪೌಡರ್ ಹಾಕಿದರೆ, ಆಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕ್ಯಾಬೇಜನ್ನು ಹಾಕಿ, ಸಣ್ಣಗೆ ಹೆಚ್ಚಿರಬೇಕು ಇದು ಕ್ಯಾಬೇಜನ್ನು ಹಾಕಿ, ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು. ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಬೇಕು, ಭಾಳ ಗಟ್ಟಿಯಾಗಿರಬಾರ್ದು, ಭಾಳ ಸಾಫ್ಟಾಗೂ ಇರಬಾರ್ದು. ಆಮೇಲೆ ಸ್ವಲ್ಪ ಅಡಿಗೆ ಸೋಡಾನ ಹಾಕಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಕಾಯ್ದಿದೆ, ಸ್ವಲ್ಪನೇ ಚಿಕ್ಕದಾಗಿ ಎಣ್ಣೆಯಲ್ಲಿ ಹಾಕಬೇಕು. ಭಾಳ ತೆಳುವಾಗಿರಬಾರ್ದು ಹಿಟ್ಟು. ಆಮೇಲೆ ಚೆನ್ನಾಗಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಬೇಕು. ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕಾದ್ರೆ ಡೀಪ್ ಫ್ರೈ ಮಾಡಿದ್ರೇ ಚೆನ್ನಾಗಿ, ಇಲ್ಲ ಅಂದರೆ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ. ಅದಕ್ಕೆ ಡೀಪ್ ಫ್ರೈ ಮಾಡಿ. ಆಮೇಲೆ ಒಂದು ಪ್ಲೇಟ್ನಲ್ಲಿ ಹಾಕಿ ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿ ರೆಡಿ ಟು ಈಟ್. ಓಕೆ, ಥ್ಯಾಂಕ್ ಯು, ಬಾಯ್.